ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೈಲ್ವೆ ಇಲಾಖೆಯಿಂದ 20,000 ಹುದ್ದೆಗಳನ್ನು ನೋಟಿಫಿಕೇಷನ್ ಮಾಡಿದ್ದಾರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗೆ ಎಲ್ಲರೂ ಈ ವಿಡಿಯೋನು ಹೊಸದಾಗಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಾವು ಹಾಕಿದಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೈಲ್ವೆ ಇಲಾಖೆಯಲ್ಲಿ ಸುಮಾರು 22,000 ಹುದ್ದೆಗಳು, ಅಂದರೆ ಪ್ರತಿಯೊಂದು ಪೋಸ್ಟ್ಗೆ ಪ್ರತಿಯೊಂದು ಹುದ್ದೆಗಳಿರುತ್ತವೆ. ಎಷ್ಟು ಸಂಬಳ, ಎಷ್ಟು ವಯಸ್ಸು, ಎಷ್ಟು ಫೀಸ್ ಎನ್ನುವುದು ನೋಡುತ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ರೈಲ್ವೆ ಇಲಾಖೆಯಲ್ಲಿ ಒಟ್ಟು ಇರುವ ಹುದ್ದೆಗಳು 21,997. ಹಾಗೆ ವೇತನ ಶ್ರೇಣಿ 27,720 ರೂಪಾಯಿಗಳು. ವಿದ್ಯಾರ್ಥಿ SLC ಹಾಗೂ 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ವಯೋಮಿತಿ GM ಅಭ್ಯರ್ಥಿಗಳಿಗೆ 18 ರಿಂದ 33 ವರ್ಷಗಳ ಸಡಿಲಿಕೆ, OBC ಅಭ್ಯರ್ಥಿಗಳಿಗೆ 18 ರಿಂದ 36 ವರ್ಷಗಳ ಸಡಿಲಿಕೆ, SC/ST ಅಭ್ಯರ್ಥಿಗಳಿಗೆ 18 ರಿಂದ 39 ವರ್ಷಗಳ ಸಡಿಲಿಕೆ. ವಯೋಮಿತಿ ದಿನಾಂಕ 1/1/2020ಕ್ಕೆ ಅನುಗುಣವಾಗಿ, ಅಂದರೆ 1/1/2026 ಅಂದರೆ ಈ ವರ್ಷದಿಂದ ವಯೋಮಿತಿಯನ್ನು ಹಿಡಿಯಲಾಗುತ್ತದೆ. ಅರ್ಜಿ ಶುಲ್ಕ ಬಂದುಬಿಟ್ಟು GM ಅವರಿಗೆ 500 ರೂಪಾಯಿ, OBC ಅವರಿಗೂ 500 ರೂಪಾಯಿ, SC/ST ವಿಕಲಚೇತನ ಹಾಗೂ ಎಲ್ಲ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ 250 ರೂಪಾಯಿ, ಹೆಣ್ಣು ಮಕ್ಕಳಿಗೆ 2,500 ರೂಪಾಯಿ ಇದೆ. ಹಾಗೆ ನೇಮಕಾತಿ ವಿಧಾನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 31 ಜನವರಿ 2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ 2, 2026. ವೇಕೆನ್ಸಿ ನೋಡುವುದಾದರೆ ಪೋಸ್ಟ್ ವೈಸ್ ಡಿಸ್ಟ್ರಿಬ್ಯೂಷನ್ಸ್, ಯಾವ ಹುದ್ದೆಗೆ ಎಷ್ಟು ವೇಕೆನ್ಸಿಗಳಿವೆ ಅಂತ ನೋಡುವುದಾದರೆ, ಪಾಯಿಂಟ್ಸ್ಮನ್ ಹುದ್ದೆಗೆ 5,000 ಹುದ್ದೆಗಳು. ಅಸಿಸ್ಟೆಂಟ್ ಟ್ರ್ಯಾಕ್ ಮೇಂಟೈನ್, ಮಷಿನ್ ಮೇಂಟೈನ್ ಮಾಡುವುದು, ಈ ಹುದ್ದೆಗೆ 600 ಹುದ್ದೆಗಳು ಖಾಲಿವೆ. ಅಸಿಸ್ಟೆಂಟ್ ಬ್ರಿಡ್ಜ್, ಇದಕ್ಕೆ ಒಟ್ಟು 600 ಹುದ್ದೆಗಳು ಖಾಲಿವೆ. ಟ್ರ್ಯಾಕ್ ಮೇಂಟೈನರ್, ಈ ಹುದ್ದೆಗೆ ಸುಮಾರು 11,000 ಹುದ್ದೆಗಳು. ಕಟ್ ಆಫ್ ನೋಡಿಕೊಂಡು ಹಾಕಿಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ಮತ್ತು ಅಸಿಸ್ಟೆಂಟ್ PA, ಈ ಹುದ್ದೆಗೆ 300 ಹುದ್ದೆಗಳು ಅಷ್ಟೇ ಖಾಲಿವೆ. ನಂತರ ಅಸಿಸ್ಟೆಂಟ್ C&W, ಈ ಹುದ್ದೆಗೆ ಸುಮಾರು 1,000 ಹುದ್ದೆಗಳು ಖಾಲಿವೆ. ಆದಷ್ಟು ಹಾಕಿಕೊಳ್ಳಿ. ಅಪ್ಲಿಕೇಶನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಗೂಗಲ್ನಲ್ಲಿ ಹೋಗಿ ನಂತರ RRB ಬೆಂಗಳೂರು ಅಂತ ಸರ್ಚ್ ಮಾಡಿ. RRB ಬೆಂಗಳೂರು, ನಂತರ ಇಲ್ಲಿದೆ ನೋಡಿ, ಫಸ್ಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ನೋಟಿಫಿಕೇಷನ್ ಆಗಿರುವಂತಹ ಎಲ್ಲ ಪ್ರತಿಯೊಂದು ಜಾಬಿನ ಲಿಂಕ್ ಕೂಡ ಇಲ್ಲಿರುತ್ತದೆ. ನೋಟಿಫಿಕೇಷನ್ ಆಗಿರುವಂಥ PDF ಕೂಡ ಇಲ್ಲಿರುತ್ತದೆ ನೋಡಿ. ಇಲ್ಲಿದೆ ನೋಡಿ, ಟೆಕ್ನಿಷಿಯನ್ ಹುದ್ದೆಗೆ ಹಾಗೂ ALP ಹಾಗೂ ಸೆಕ್ಷನ್ ಕಂಟ್ರೋಲರ್ ಹಾಗೂ ಪ್ಯಾರಾಮೆಡಿಕಲ್, NTPC ಅಂಡರ್ ಗ್ರ್ಯಾಜುಯೇಟ್ ಕ್ಯಾಟಗರಿ, ಪ್ರತಿಯೊಂದು ಹುದ್ದೆಗಳ ನೋಟಿಫಿಕೇಷನ್ PDF ಇಲ್ಲಿರುತ್ತದೆ. ಹಾಗೆ ರಿಸಲ್ಟ್ ನೋಡುವುದಾದರೆ ರಿಸಲ್ಟ್ ಇಲ್ಲಿರುತ್ತದೆ ನೋಡಿ ಸ್ನೇಹಿತರೆ. ಹಾಗೂ ರಿಸಲ್ಟ್ ಇಲ್ಲಿರುತ್ತದೆ. ನಂತರ ಅಚೀವರ್ಸ್ ಹಾಗೆ ಆರ್ಚಿವ್ಸ್ ಹಾಗೆ ಗ್ಯಾಲರಿ, ಪ್ರತಿಯೊಂದು ಇಲ್ಲಿರುತ್ತದೆ. ಯಾವುದೇ ರೀತಿ PDF ಡೌನ್ಲೋಡ್ ಮಾಡಿಕೊಳ್ಳುವುದಾದರೆ ಕ್ಲಿಕ್ ಟು ಸಬ್ಮಿಟ್ ಅಪ್ಲಿಕೇಶನ್ ಇಂದ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತದೆ. ನಂತರ ಅಪ್ಲೈ ಮಾಡುವುದು ಹೇಗೆ ಎಂದರೆ, ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೊದಲನೇ ಬಾರಿ ಹಾಕುತ್ತಿದ್ದರೆ ಅಕೌಂಟನ್ನು ನೀವೇ ಕ್ರಿಯೇಟ್ ಮಾಡಿ. ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಇರುತ್ತೆ ನೋಡಿ, ಅದರ ಮೇಲೆ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡಿ. ನಂತರ ಅದರ ಕೆಳಗೆ ಆಲ್ರೆಡಿ ಐ ಹ್ಯಾವ್ ಆ್ಯನ್ ಅಕೌಂಟ್ ಅಂದರೆ ನಾನು ಮೊದಲನೇ ಬಾರಿ ಲಾಗಿನ್ ಆಗಿದ್ದೇನೆ ಅನ್ನೋದಾದರೆ, ಇದರಲ್ಲಿ ಲಾಗಿನ್ ಆಗಿರುವಂಥ ನಂಬರ್ ಮತ್ತು OTP ಹಾಕಿದರೆ ಸಾಕು. ಲಾಗಿನ್ ವಿತ್ ಆಧಾರ್ ಕಾರ್ಡ್ನಿಂದ ಲಾಗಿನ್ ಆಗಬಹುದು. ಇಲ್ಲಿದೆ ನೋಡಿ ಸ್ನೇಹಿತರೆ.
ಇಲ್ಲಿದೆ ನೋಡಿ ಸ್ನೇಹಿತರೆ, ಲಾಗಿನ್ ವಿತ್ ಆಧಾರ್ ಹಾಗೂ ಲಾಗಿನ್ ವಿತ್ RRB ಅಕೌಂಟ್ ಇಲ್ಲಿರುತ್ತದೆ ನೋಡಿ. ನಂತರ ಇದನ್ನು ಕ್ಲಿಕ್ ಮಾಡಿದ ನಂತರ ಓಪನ್ ಆಗುತ್ತದೆ. OTP ಹಾಕಿ, ನಿಮ್ಮ ಫೋನ್ ನಂಬರನ್ನು ಹಾಕಿ OTP ಹಾಕಿ ನಂತರ ಸಬ್ಮಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕುವುದು ಎನ್ನುವುದನ್ನು ನಾನು ನಿಮಗೆ ಸಂಪೂರ್ಣವಾಗಿ ವಿಡಿಯೋವನ್ನು ಮಾಡಿ ತಿಳಿಸುತ್ತೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.